Good morning, friends. Back to one of my most favorite places. One of the ruins of that place, actually. You can see right behind me. So, ಈಗ ನಾ ಹಂಪಿ ಒಳಗದೇನಿ. These are one of the temple ruins of Hampi. Hidden ruins of ಹಂಪಿ ಅಂತಲೂ ಹೇಳ್ಬೋದು. ಇಂಥದ್ದು ಭಾಳಷ್ಟು ಅದ, ಜನರಿಗೆ ಗೊತ್ತಿಲ್ಲ. ನಿಮ್ಗೆ ಟೂರಿಸ್ಟು ಇಲ್ಲಿ ಭಾಳ ಜನ ಬರೋಂಗಿಲ್ಲ. ಸೊ ಇಟ್ಸ್ ಕೈಂಡ್ ಆಫ್ ಅನ್ಡಿಸ್ಟರ್ಬ್ಡ್. ಅದರಿಂದ ಲೋಕಲ್ಸ್ ಮತ್ತು ಯಾರೂ ಇರೋಂಗಿಲ್ಲ ಇಲ್ಲ, ಯಾಕಂದರೆ ಬಾಜುನ ಬಾಳೆ ತೋಟ ಎಲ್ಲ ಐತಿ. ಸೊ ವಿ ಆರ್ ಆನ್ ದ ವೇ ಟು ಅನದರ್ ಹಿಡನ್ ಲೊಕೇಶನ್. ಸೊ ನಾನು ಈ ಸಲ ಈ ರೂಟ್ ತೊಗೊಂಡು ಆ್ಯಕ್ಚುಲಿ ಹೇಳಬೇಕಂದ್ರೆ, ಯೂಶ್ವಲಿ ನಾನು ಬೇರೆ ಕಡೆಯಿಂದ ವಿಠಲ ಟೆಂಪಲ್ ಹೋಗೋ ರೋಡ್ ಕಡೆಯಿಂದ ಇಲ್ಲಿ ಬರ್ತಿದ್ದೆ. ಬಟ್ ಈ ಸಲ ಏನು ಡಿಸೈಡ್ ಮಾಡಿದೆ, ಬೇರೆ ರೂಟ್ ತೊಗೊಂಡ್ರಾತು. ಇದು ಗುರ್ತಿತ್ತು, ಬಟ್ ಯಾವತ್ತೂ ಈ ರೂಟ್ನಾಗ ಬಂದಿರಲಿಲ್ಲ. ಸೊ ಐ ಡಿಸೈಡೆಡ್ ಇಟ್ಸ್ ಬೆಟರ್ ಟು ಡ್ರೈವ್ ಇನ್ ದಿಸ್ ರೋಡ್. ಸೊ ಐ ನ್ಯೂ ಅಬೌಟ್ ದಿಸ್ ಲೊಕೇಶನ್, ಬಟ್ ಯಾವತ್ತೂ ನಾನು ಡಾಕ್ಯುಮೆಂಟ್ ಮಾಡಿರಲಿಲ್ಲ. ಇದು ಫೋಟೋಗ್ರಾಫ್ ಆಗಲಿ ವಿಡಿಯೋ ಆಗಲಿ ಯಾವುದೂ ಮಾಡಿರಲಿಲ್ಲ. ಸೊ ಬ್ಯಾಕ್ ಇನ್ 2020 ವೆನ್ ವಿ ವೇರ್ ಫೋಟೋಗ್ರಾಫಿಂಗ್ ಫಾರ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಟೂರಿಸಮ್, ಅವಾಗ ಒಂದೆರಡು ಕಡೆ ಅವಾಗ ಬಂದಿದ್ವಿ ನಾವು ಇನ್ನೊಂದು ಸೈಡಿಂದ. ನಾನು ಫೋಟೋಗ್ರಾಫ್ ಮಾಡಿರಲಿಲ್ಲ, ದಿನೇಶ್ ಅವ್ರು ಮಾಡಿದ್ರು ಇದನ್ನು. ಈಗ ನಾನು ಮಾಡಿದ್ರಾತ ಅಂತ ಹೇಳಿ ಬಂದೆ. ಸೊ ಯು ಕ್ಯಾನ್ ಸಿ ರೈಟ್ ಬಿಹೈಂಡ್ ಮಿ ದೇರ್ ಆರ್ ದೀಸ್ ಟೆಂಪಲ್ ruins. This is one of the temple ruins. Along with you can see banana plantation actually. Hangada. Right beside this ruins there is a beautiful statue of Ganesha. So it's been carved on the rock itself actually. It's very beautiful carving. So this is a kind of like not secluded, it's right beside the road itself, but very peaceful area. ಇಂಥದ್ದು ಭಾಳ ಲೊಕೇಶನ್ಸ್ ಅದ ಹಂಪಿ ಒಳಗೆ, ಹುಡುಕ್ಯಾಡ್ಬೇಕು ಆ್ಯಕ್ಚುಲಿ. ಭಾಳ ಜನರಿಗೂ ಅಷ್ಟು ಅಂದ್ರೆ ಐಡಿಯಾ ಅದ, ಬಟ್ ನಾಟ್ ಶೋರ್ ಎಷ್ಟು ಐಡಿಯಾ ಅದ ಅಂಥೇಳಿ. ನಾವು ವಿ ಆರ್ ಗೋಯಿಂಗ್ ಟು ಅನದರ್ ಲೊಕೇಶನ್. ಅದಕ್ಕೆ ಹನುಮಂತನ ಪಾದ ಅಂತ ಹೇಳ್ತಾರೆ. ಅಲ್ಲೇ ಹೊಂಟೇವಿ. ಐಲ್ ಟೇಕ್ ಯು ಟು ಐಲ್ ಶೋ ಸಮ್ ಆಫ್ ದ ರೂಟ್ಸ್ ಇನ್ ಬಿಟ್ವೀನ್ ದ್ಯಾಟ್. ಇಟ್ಸ್ ವೆರಿ ಬ್ಯೂಟಿಫುಲ್ route, trekking area. So we will be trekking that. Yeah, let's see. So this is another temple ruins on the way to Hanumana Pada. ರೂನ್ಸ್ ಬಂಕರು ಭಾಳ ಅದ ಹಂಪಿ ಒಳಗೆ. ಎಲ್ಲೆಲ್ಲಿ ಕಾಲಿಡ್ತೀರಿ ಎಲ್ಲ ಕಡೆ ರೂನ್ಸ್ ನಿಮ್ಗೆ ಕಾಣ್ತಿದೆ. ಸೊ ಯು ಕ್ಯಾನ್ ಸಿ ಮಾತಂಗ ಪರ್ವತ ಆನ್ ದ್ಯಾಟ್ ಸೈಡ್. ಕಾಣ್ತಿಲ್ಲ ಗೊತ್ತಿಲ್ಲ. ಐ ಆಮ್ ಯೂಸಿಂಗ್ ವೈಡ್ ಆ್ಯಂಗಲ್ ಲೆನ್ಸ್, ಸೊ not sure that's possible for you to see that, but yeah, this is one of the temple ruins here. Road in through and just 500 meters ಆಗ್ತದೆ. ಹನುಮನ ಪಾದನೂ ಹತ್ತಿರ ಐತೆ. So you just have to climb the rock, you can say a small peak full of boulders. So ತೋರಿಸ್ತೀನಿ ನಾನು. Yes, so that is the one which we have to climb now. Easy at actually ಹತ್ಬೋದು, ನೋಡೋಕೆ ಹಂಗೆ ಕಾಣ್ತದೆ. So there are ways from where we can climb. I'm coming here after very long, like 3 years. Last time ನಮ್ಮ ಜೋಡಿ ಒಬ್ಬರು ಬಂದಿದ್ರು.
ಇದೆಲ್ಲ ಹುಡ್ಕೊಂತ ಬಂದಿದ್ವಿ ನಾವು, ಈ ಟೈಪ್ ರಿಯೂನ್ಸ್ ಎಲ್ಲ, ವಿಚ್ ವಿ ಡಾಕ್ಯುಮೆಂಟೆಡ್ ಫಾರ್ ದ ಕಾಫಿ ಟೇಬಲ್ ಬುಕ್, ಬಳ್ಳಾರಿ ಡಿಸ್ಟ್ರಿಕ್ಟ್ ಕಾಫಿ ಟೇಬಲ್ ಬುಕ್. ಅದ್ರಾಗ ಒಂದು 3-4 ಅಷ್ಟ ಹಾಕಿರ್ಬೇಕು ನಾವು ಹೇಳ್ಬೇಕಂದ್ರೆ. ಬಟ್ ಇಟ್ಸ್ ವರ್ತ್ ವಿಸಿಟಿಂಗ್. ಇಲ್ಲಿ ಬರ್ಬೇಕಂದ್ರೆ ಸ್ವಲ್ಪ ಹುಷಾರು ಇರ್ಬೇಕು ಆ್ಯಕ್ಚುಲಿ, ಯಾಕಂದ್ರೆ ಕರಡಿ ಆಮೇಲೆ ಚಿರತೆ ಕಾಟ ಭಾಳ ಅದ ಇಲ್ಲ. ಸೊ ಅರ್ಲಿ ಮಾರ್ನಿಂಗ್ ಬಂದರೂ ಏನಿಲ್ಲ ಅಂದ್ರೆ ಒಂದು 7-8 ಜನ ಇರ್ರಿ, ಇಲ್ಲ ಸಂಜೆಗೆ ಬಂದರೂ ಒಂದು 7-8 ಜನ ಇರ್ರಿ. ದಾರಿ ಗುರ್ತು ಮಾಡ್ಕೊರಿ, ಹೆಂಗೆ ಬರ್ಬೇಕಾ ಹೆಂಗೆ ಇಳಿಬೇಕಂತ ಹೇಳಿ. ಸೊ ಭಾಳ ಈಸಿ ಆಗ್ತದೆ, ಯಾಕಂದ್ರೆ ಅದೇ ಹೇಳ್ದೆಲ್ಲ ಕರಡಿ ಆಮೇಲೆ ಚಿರತೆ ಕಾಟ ಇರೋದ್ರಿಂದ ಸ್ವಲ್ಪ ಹುಷಾರಿರಬೇಕು. ಭಾಳಷ್ಟು ಜನ ಈ ಸೈಡು ಲೆಪರ್ಡ್ಸ್ ಅದೆಲ್ಲ ಸ್ಪಾಟ್ ಮಾಡ್ಯಾರ. ಕರಡಿಗಿಂತ ಲೆಪರ್ಡ್ಸ್ ಭಾಳ ಚಿರತೆ ಕನ್ನಡದಾಗ ಹೇಳ್ಬೇಕಂದ್ರೆ ಸ್ಪಾಟ್ ಮಾಡ್ಯಾರ. ಸೊ ಜಸ್ಟ್ ಬಿ ಕೇರ್ಫುಲ್ ವೈಲ್ ರೋಮಿಂಗ್ ಇನ್ ದೀಸ್ ಲ್ಯಾಂಡ್ಸ್. ಓಕೆ, ಸೊ ಲೆಟ್ಸ್ ಗೋ ಟು ಹನುಮನಪಾದ. ಹಿಂಗಾಗ್ತವೆ ಈಗ. So we have reached ಹನುಮನಪಾದ. ಆನ್ ದ ವೇ 1-2 ಕಡೆ ವೀಡಿಯೋ ಮಾಡಿದೆ. 1-2 ಸೆಕ್ಷನ್ನಾಗ ಹೆಂಗಂದ್ರೆ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಇಟ್ಸ್ ವೆರಿ ಸ್ಟೀಪ್, ಲೂಸ್ ರಾಕ್ಸ್ ಆ್ಯಂಡ್ ಆಲ್. ಅದಕ್ಕೆ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಅದ. ಸೊ ಮ್ಯಾಗ ಬಂದ್ವಿ. ಸೊ ನಮ್ಮ ಪುರಾಣದ ಕತೆ ಪ್ರಕಾರ ನಾವು ಅದನ್ನು ಕನ್ಸಿಡರ್ ಮಾಡೋಕೆ ಹೋದ್ವಿ ಅಂತಂದ್ರೆ ಹಂಗೆ. ಸೊ ಈ ಲೊಕೇಶನ್ ಅಂತ ಈಗ ಎಲ್ಲದೇವಲ್ಲ ನಾವು ಹನುಮನಪಾದ ಅಂತ ಹಂಪಿ ಒಳಗೆ ಏನದಲ್ಲ, ಕತೆ ಪ್ರಕಾರ ಹೆಂಗದ ಅಂದ್ರೆ ಇಲ್ಲಿಂದ ಹನುಮಂತ ಲಂಕಾಗೆ ಜಿಗ್ದಿದ್ದ ಅಂಥೇಳಿ. ಸೊ ಇಲ್ಲೇ 2 ಪಾದ ಐತಾವಂತ. ಸೊ ಹೇಳೋ ಪ್ರಕಾರ ಈ ಬೆಟ್ಟ ಅಂದ್ರೆ ಈ ಗುಡ್ಡದಿಂದ ಅವ ಲಂಕಾಗೆ ಜಿಗ್ದಾನ ಅಂಥೇಳಿ. 2 ಭಾಳ ದೊಡ್ಡದು ಹೆಜ್ಜಿನ ಐತದ, ಅದು ತೋರಿಸ್ತೇನೆ ಈಗ. ಸೊ ಒಂದು ಎಂಕ್ರು ಇಲ್ಲ ಐತಿ. ಸೊ ನಿಮ್ಗೆ ಕಾಣ್ತೈತಿದೆ. ಸೊ ಇದೊಂದು ಪಾದ. ದಿವಸ ಬಂದು ಪೂಜೆನೂ ಮಾಡ್ತಾರಂತ ಕಾಣ್ತೈತಿ. ಯಾಕಂದ್ರೆ ಫ್ರೆಶ್ ಆಗಿ ಕುಂಕುಮ ಹಚ್ಚಿದ್ದು ಅದ, ಆಮೇಲೆ ನೀರು ಅದ. ಈಗ ಸದ್ಯ ಈಗ ಒಣಗೈತಲ್ಲ, ಚೂರು ಇತ್ತಲ್ಲ ಅದು. ಇದೊಂದು ಹೆಜ್ಜೆ ಅದ, ಆಮೇಲೆ ಇಲ್ಲೊಂದು ಹೆಜ್ಜೆ ಅದ. ಇದಕ್ಕೆ ಮಂಟಪನೂ ಕಟ್ಟಿದ್ರಮ್ಮ, ಈಗ ಎಲ್ಲ ಬಿದ್ದೋಗಿತ್ತದ. ಸೊ ಇದೊಂದು ಹೆಜ್ಜೆ ಅದ. ಇದಷ್ಟು
ಕ್ಲಿಯರ್ ಕಾಣಂಗಿಲ್ಲ, ಬಟ್ ಹಾಂ ಬಟ್ ಅದ 2 ಹೆಜ್ಜೆ, ಇದು ಎಡಗಾಲಿಂದ ಅದು ಬಲಗಾಲಿಂದ ಹಿಂಗೆ ಮಾಡಿ ಇಲ್ಲಿಂದ ಹನುಮಂತ ಲಂಕಾಗೆ ಜಿಗಿದಿದ್ದ. ಸೊ ಸುತ್ತಲೂ ನಿಮ್ಗೆ ಭಾಳಷ್ಟು ರಿಯೂನ್ಸ್ ಅದ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲ್ಯಾಂಡ್ಸ್ಕೇಪ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಸೊ ದಿಸ್ ಈಸ್ ಅ ಸನ್ರೈಸ್ ಪಾಯಿಂಟ್ ಅಂತಲೂ ಹೇಳ್ಬೋದು. 4-5 ಜನ ಇಲ್ಲ 7-8 ಜನ ಅದೀರಿ ಅಂತಂದ್ರೆ ಆರಾಮಾಗಿ ಸನ್ರೈಸ್ ನೋಡೋಕೆ ಬರ್ಬೋದು. ವಿಠ್ಠಲ ಟೆಂಪಲ್ ಅಲ್ಲೆಲ್ಲೋ ಬರ್ತೈತೆ, ಆ್ಯಕ್ಚುಲಿ ಅಲ್ಲೆಲ್ಲ ಆ ಸೈಡೆಲ್ಲೋ ಬರ್ತದೆ. ಈಗ ಹೋಗುವಾಗಲ್ಲೇ ವಾಪಸ್ ರಿಟರ್ನ್ ಹೋಗುವಾಗಲ್ಲಿ ಹೋದ್ರೆ ಆತಂತ ನೋಡತ್ತೀವಿ. ಈಗ ಇಂಥ ಹಿಡನ್ ಲೊಕೇಶನ್ಸ್ ಭಾಳ ಅದ. ಆ್ಯಕ್ಚುಲಿ ನೀವು ಇಲ್ಲಿ ಬರುವಾಗಲೂ ನೀವು ಭಾಳಷ್ಟು ದೇವಸ್ಥಾನದೆಲ್ಲ ನೋಡ್ಬೋದು. ಎಲ್ಲ ಹಾಳಾಗೈತಿ, ಕಂಪ್ಲೀಟ್ ರಿಯೂನ್ಸ್ ಅದ. ಮೋಸ್ಟ್ಲಿ 1-2 ಕಡೆ ಬರೀ ಮೂರ್ತಿಗಷ್ಟ ಪೂಜೆ ಮಾಡ್ತಾರೆ ಅದ ಅಂತ ಹೇಳಿದ್ರು. ಹಂಗೆ ಕೆಳಗೂ ನಾವು ತೋರಿಸಿದಲ್ಲ, ಒಂದು ಗಣಪತಿದು ಒಂದು ಚಂದನೊಂದು ಮೂರ್ತಿ ಅದ. ಸೊ ಅಂಥದ್ದು ಕೆಲವು ಜಸ್ಟ್ ಮೂರ್ತಿಗಷ್ಟನ ಪೂಜೆ ಮಾಡ್ತಾರೆ. ಅಂಥದ್ದು ಭಾಳ ಅದ ಇಲ್ಲೇ. ಸೊ ಆಮೇಲೆ ಇನ್ನೊಂದು ಸೈಡಿಂದ ಬಂದ್ರಿ ಅಂತಂದ್ರೆ ನೀವು ಭಾಳಷ್ಟು ಸಮಾಧಿನೂ ನೋಡ್ಬೋದು ಆ್ಯಕ್ಚುಲಿ. ಅಂದರೆ ಯಾಕಂದ್ರೆ ವಿಜಯನಗರ ಆಮೇಲೆ ಇದು ಮುಘಲ್ಸ್ ಅಟ್ಯಾಕ್ ಮಾಡಿದ್ಮ್ಯಾಗ ಅವ್ರದ್ದು ಕೆಲವು ರೂಲರ್ಸ್ ಅದೆಲ್ಲ ಹಿಂಗೆ ಸೈಡಿಗೆ ಇದ್ರಲ್ಲ, ಅವ್ರದ್ದು ಕೆಲವು ಸಮಾಧಿ ಅದ. ಅವ್ರದ್ದಂತೆಲ್ಲ ಮೋಸ್ಟ್ಲಿ ಇಲ್ಲಿದ್ದು ಆವಾಗಿನ ಕಾಲದ್ದು ಅವ್ರದ್ದು ಹೆಡ್ ಅಂತ ಏನಿದ್ರು ಮುಸ್ಲಿಂ ಸಾಮ್ರಾಜ್ಯದ ಅವಾಗ, ಯಾಕಂದ್ರೆ ಈ ಏರಿಯಾದ ಅವ್ರದ್ದು ಒಂದಿಷ್ಟು ಸಮಾಧಿ ಅದ. ಸೊ ಅಂಥ ರಿಯೂನ್ಸ್ ಭಾಳ ನೋಡ್ಬೋದು, ಸಮಾಧಿ ಆಗಲಿ ಆಮೇಲೆ ಈ ಟೈಪ್ ರಿಯೂನ್ಸ್ ಅದೆಲ್ಲ. ಇಟ್ಸ್ ವರ್ತ್ ವಿಸಿಟಿಂಗ್. ಕೀಪ್ ಅಪ್ಡೇಟೆಡ್ ಮೋರ್ ಅಬೌಟ್ ದೀಸ್ ಕೈಂಡ್ ಆಫ್ ಲೊಕೇಶನ್ಸ್. ಇನ್ನೊಂದೆರಡು ಅದ, ನಾನು ಅದ್ರಲ್ಲಿ ಹೋಗ್ತೀವಿ. ಸೊ ಅದ್ರದ್ದು ವಿಡಿಯೋ ಅಂತೂ ಡೆಫಿನೆಟ್ಲಿ ನಾನು ಮಾಡೋಕೆ ನೋಡ್ತೀನಿ. ಬಟ್ ಇಫ್ ಯೂರ್ ಇನ್ ಹಂಪಿ, ಟ್ರೈ ಟು ವಿಸಿಟ್ ದಿಸ್ ಪ್ಲೇಸ್. ದಿಸ್ ಇಸ್ ಕಾಲ್ಡ್ ಹನುಮನ ಪಾದ. ಸೊ ಇದು ನೀವು 2 ಕಡೆಯಿಂದ ಆಕ್ಸೆಸ್ ಮಾಡ್ಬೋದು. ಒಂದು ಕಮಲಾಪುರಿಂದ ವಿಠ್ಠಲ ಟೆಂಪಲಿಗೆ ಹೋಗೋ ರೋಡ್ನಾಗ ಮಾಲ್ಯವಂತ ಅಂತ ಒಂದು ಇದು ಬರ್ತದೆ, ದೇವಸ್ಥಾನ ಅಂದ್ರೆ ಟೆಂಪಲ್ ಬರ್ತೈತಿ. ಅದ್ರ ಕಡೆ ಗಾಡಿ ನಿಲ್ಲಿಸಿ ನಡ್ಕೊಂಡು ಬರಬೇಕು. ಇಲ್ಲ ಅಂತಂದ್ರೆ ಹಂಪಿ ಇದ್ರದ್ದು ಯಾವ್ದ್ರ ಉಗ್ರ ನರಸಿಂಹ ಆದಮೇಲೆ ಲೆಫ್ಟಿಗೆ ಒಂದು ಸಣ್ಣದೊಂದು ರೋಡ್ ಹೋಗ್ತದೆ, ಮಣ್ಣಿನ ರೋಡ್ ಅದ. ಆ ರೋಡ್ನಾಗಿಂತ ಬಂದು ಒಂದು ಕಡೆಗೆ ವೆಹಿಕಲ್ ನಿಲ್ಲಿಸಿ ನೀವು ಟ್ರೆಕ್ ಮಾಡ್ಬೋದು. ಭಾಳ ನ್ಯಾರೋ ರೋಡ್ ಅದ. ಗ್ರೌಂಡ್ ಕ್ಲಿಯರೆನ್ಸ್ ಇತ್ತಂದ್ರೆ ಆರಾಮಾಗಿ ಕೆಲವು ಪಾಯಿಂಟ್ನಾಗ ಪಾಸ್ ಆಗ್ತೀರಿ ಗಾಡಿದು. ಇಲ್ಲ ಅಂತಂದ್ರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಇಫ್ ಯು ವಾಂಟ್ ಟು ವಿಸಿಟ್ ದಿಸ್ ಪ್ಲೇಸ್, ದಿಸ್ ಇಸ್ ದ ಲೊಕೇಶನ್. ಇಟ್ಸ್ ಆಲ್ಸೋ ಆನ್ ಗೂಗಲ್ ಮ್ಯಾಪ್ಸ್. ಶ್ರೀ ಹನುಮನ ಪಾದ ಅಂತ ಒಂದದ. ರೀಸೆಂಟಾಗಿ ಮೋಸ್ಟ್ಲಿ ಗೊತ್ತಿಲ್ಲ, ಯಾರೋ ಅಪ್ಡೇಟ್ ಮಾಡಿದ್ದೈತಿ. ಸೊ ಇಲ್ಲಾಂದ್ರೆ ಲೋಕಲ್ಸಿಗೆ ಯಾರಿಗಾರು ಕೇಳಿದ್ರೆ ಅಂತಂದು ಅವರು ನಿಮ್ಗೆ ಗೈಡ್ ಮಾಡ್ತಾರೆ. ಯಾ, this is it. So I'll make a couple of more videos about another location. Stay tuned. Hi. So ನಾನು ಹೇಳಿದ್ದೆ ನಿಮಗೂ ಇಲ್ಲಿ ಮ್ಯಾಗ್ ಬರುವಾಗ ಸ್ವಲ್ಪ ಸ್ಟೀಪ್ ಅದ, ವಿಡಿಯೋ ಮಾಡೋಕ್ಕಾಗಂಗಿಲ್ಲ ಅಂತಲ್ಲ. ಸೊ ಇದು ನೋಡ್ಬೋದು. ಸೊ ಇಲ್ಲಿಂದ ನಾವು ಹಿಂಗೆ ಮ್ಯಾಗ್ ಹಚ್ತೇವೆ ಕೆಳಗಿಂದ ಬರುವಾಗ. ಸೊ ಐಲ್ ಶೋ ಯು ರೈಟ್ ನಾವು ಹೌ ದಿಸ್ ಪ್ಲೇಸ್ ಈಸ್. ಸೊ ಈ ಕಡೆಯಿಂದ ಬರಬೇಕಾ. ಸೊ ಕುತ್ಕೊಂಡಾದರೂ ಇಳಿಲೇಬೇಕಾಗ್ತದೆ ಸಾವಕಾಶಾಗಿ, ಯಾಕಂದ್ರೆ ಕೆಲವು ಕಡೆ ಕಲ್ಲೆಲ್ಲ ಲೂಸ್ ಐತಿ. ಸೊ ಮ್ಯಾಗ್ ಇಲ್ಲಿಂದ ಹಿಂಗೆ ಮ್ಯಾಲೆ ಹತ್ತಿ, ಸೊ ಯು ಹ್ಯಾವ್ ಟು ಅಗೇನ್ ಕ್ರಾಸ್ ದಿಸ್ ವೆರಿ ಸ್ಮಾಲ್ ಪ್ಲೇಸ್ ಬ್ರಿಡ್ಜ್. ಆ್ಯಕ್ಚುಲಿ ಹಂಗೆ ಮಾಡಿ ಈ ಕಲ್ಲಿಂದ ಹಿಂದ್ಗಡೆ ಇದೆ, ಈ ಬೋಲ್ಡರ್ದು ಹಿಂದ್ಗಡೆ ಐತೆ. ದಿಸ್ ದ ರೂಟ್.